ಮೆಂಡೆಲೀವ್ನ ಈ ಪ್ರಮುಖ ಶೋಧನೆಯಿಂದ ಮೂಲ ವಸ್ತುಗಳು ಪರಮಾಣುಗಳಿಗಿಂತ ಚಿಕ್ಕ ಕಣಗಳನ್ನು ಹೊಂದಿರಲೇಬೇಕೆಂಬ ಅಂದಾಜನ್ನು ಹುಟ್ಟಿಸಿತ್ತು. ಸ್ವತಃ ಮೆಂಡೆಲೀವ್ ಕೂಡ ಹೇಳಿಕೊಂಡಿದ್ರು, ನನ್ನ ಆವರ್ತ ಕೋಷ್ಟಕದಲ್ಲಿ ಒಂದಕ್ಕೊಂದು ಮೂಲ ವಸ್ತುಗಳ ಗುಣಗಳ ಸಂಬಂಧ ಮತ್ತು ಅವುಗಳ ಪರಮಾಣು ತೂಕಗಳೇ ಅಂಥ ಪರಮಾಣುವಿಗಿಂತ ಚಿಕ್ಕ ಕಣಗಳಿವೆ ಎಂಬ ನಿರೀಕ್ಷೆಯನ್ನು ಹುಟ್ಟಿಸುತ್ತವೆ ಎಂದಿದ್ರು. ಹಾಗಾಗಿ ಆವರ್ತ ಕೋಷ್ಟಕದ ಜನಕ ಎಂದು ವಿಜ್ಞಾನಿ ಮೆಂಡೆಲೀವ್ನ ಕರೀತಾ ಇದ್ರು. ಪ್ರಸ್ತುತ 118 ಮೂಲ ವಸ್ತುಗಳ ಆಧುನಿಕ ಆವರ್ತ ಕೋಷ್ಟಕವನ್ನು ನಾವೀಗ ನೋಡಬಹುದು. ಸಂಯುಕ್ತ ರಾಷ್ಟ್ರ ಸಂಘವು 2019ನೇ ವರ್ಷವನ್ನು ಆವರ್ತ ಕೋಷ್ಟಕದ 150ನೇ ವರ್ಷಾಚರಣೆ ಎಂದು ಘೋಷಿಸಿತ್ತು. ಜಗತ್ತಿನೆಲ್ಲೆಡೆ ಸಂಭ್ರಮದಿಂದ ಈ ವರ್ಷಾಚರಣೆಯನ್ನು ಆಚರಿಸಲಾಗಿತ್ತು. ಮುಂದಿನ ವಿಡಿಯೋದಲ್ಲಿ ವಿಜ್ಞಾನಿಗಳಾದ ಬೆಂಜಮಿನ್ ಫ್ರಾಂಕ್ಲಿನ್ ಹಾಗೂ ಮೈಕಲ್ ಫ್ಯಾರಡೆ ಅವರ ಸಂಶೋಧನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ.